ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ ನಾನು ಬಂದಿರೋ ಪ್ಲೇಸಸ್ ಬಂದ್ಬಿಟ್ಟು ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಇವತ್ ನಾನು ಇರೋದು ಮಂತ್ರಿ ಮಾಲ್ ನ ಎದುರುಗಡೆ. ಬೈ ವಾಕ್ ಮಲ್ಲೇಶ್ವರಂ ನ ಸುತ್ತಬೇಕು ಅಂತಿದ್ದೆ. ನಾನು ತುಂಬಾ ಸಲ ಅನ್ಕೊಂತಿದ್ದೆ ಬೈ ವಾಕ್ ಹೋಗ್ಬೇಕು ಅಂತ. ಬೈ ವಾಕ್ ಹೋಗೋದು ತುಂಬಾ ಆಸೆ ನಂಗೆ. ಬಟ್ ಇವತ್ ನ್ಯೂ ಇಯರ್ ಆಗಿರೋದ್ರಿಂದ ಇದೇ ಸರಿಯಾದ ಟೈಮ್ ಅಂತ ಹೇಳಿ ನಾಳಿಂದ ಹೊರಟೆ. ಇವಾಗ ನಾನು ಬಂದ್ಬಿಟ್ಟು ಸಂಪಿಗೆ ರೋಡ್ ನಲ್ಲಿರುವಂತಹ ಪಾರ್ಕ್ ನ ಅಪೋಸಿಟ್ ಇದೀನಿ. ನಾನು ಯಾವಾಗ್ಲಾದ್ರೂ ಫ್ರೀ ಇದ್ರೆ ಈ ಪಾರ್ಕಿಗೆ ಬಂದ್ಬಿಟ್ಟು ನಾನು ವಾಕಿಂಗ್ ಹೋಗ್ತೀನಿ. ಬೆಂಗಳೂರಲ್ಲಿ ನನ್ಗೆ ಬೇಜಾರಾಗೋ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ ಟ್ರಾಫಿಕ್. ಎಲ್ಲಿ ನೋಡಿದ್ರು ಟ್ರಾಫಿಕ್. ಅದಕ್ಕೆ ರೂಮ್ ಇಲ್ಲಾದ್ರೂ ಹತ್ರ ಗಿತ್ರ ಇದ್ರೆ ನಾನು ನಡ್ಕೊಂಡೇ ಹೋಗ್ತೀನಿ. ಈ ಟ್ರಾಫಿಕ್ ಸವಸ ಒಂದ್ ಬೇಡ ನನ್ಗೆ. ನನ್ಗೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ಕೆಲವೊಂದು ಸಿಟಿಗಳು ತುಂಬಾ ಇಷ್ಟ. ಅದರಲ್ಲೂ ಮಲ್ಲೇಶ್ವರಂ, ಜಯನಗರ ಆ ತರ ಸಿಟಿ ಅಂದ್ರೆ ತುಂಬಾ ನನ್ಗೆ ಇಷ್ಟ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಜನಜಂಗುಳಿ ಇರುತ್ತೆ. ಆ ತರ ಹೆವಿಯಾಗಿ ಏನು ಜನಜಂಗುಳಿ ಇರಲ್ಲ, ನಾರ್ಮಲ್ ಆಗಿರುತ್ತೆ. ನಾವೀಗ ನೋಡ್ತಾ ಇರ್ಬೋದು ಮಲ್ಲೇಶ್ವರಂನಲ್ಲಿ ಇರುವಂತ ಒಂದ್ ಪ್ಲೇಸು. ನಾವು ಸಂಪಿಗೆ ರೋಡ್ ಇಂದ ಸ್ವಲ್ಪ ಮುಂದೆಗಡೆ ಬಂದ್ರೆ ಇದು ಬಂದ್ಬಿಟ್ಟು ರೋಡ್ಸ್ ಅಲ್ಲಿ ಬಂದ್ಬಿಟ್ಟು ಬಟ್ಟೆ ಗಿಟ್ಟಗಳನ್ನ ಚೀಪ್ ರೇಟ್ ಅಲ್ಲಿ ಮಾರ್ತಾರೆ. ಬಟ್ ಕ್ವಾಲಿಟಿ ಯಾವ ತರ ಇದೆ ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ತುಂಬಾ ಜನ ಬಂದ್ಬಿಟ್ಟು ಪರ್ಚೇಸ್ ಮಾಡ್ತಾ ಇದ್ರು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದರಲ್ಲೂ ಹೆಂಗಸರು ಜಾಸ್ತಿನೇ ಇದ್ರು ಪರ್ಚೇಸಿಂಗ್ ಅಲ್ಲಿ. ನಾನು ಈ ರೋಡ್ ಅಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ರೋಡ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಬಟ್ಟೆಗಳನ್ನ, ಶೂಗಳನ್ನ, ತರಕಾರಿಗಳನ್ನ, ಹಾಗೆ ಈ ತರ ಹಣ್ಣಿನ ಅಂಗಡಿಗಳನ್ನ ಇಟ್ಟು ಮಾರಾಟ ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಬಟ್ಟೆ ಅಂಗಡಿಗಳನ್ನ, ಆ ಕಡೆ ಹಣ್ಣನ್ನ ಮಾರ್ತಾ ಇದಾರೆ. ಇಲ್ಲಿ ಆಕ್ಚುಲಿ ಆಲ್ಮೋಸ್ಟ್ ಬಟ್ಟೆ ಅಂಗಡಿದೇ ನಾವು ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸ್ಯಾಟರ್ಡೆ ಸಂಡೇಗಳಲ್ಲಿ ನೋಡೋದಾದ್ರೆ ಈ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಜನ ಜಾಸ್ತಿನೇ ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹೂವಿನ ವ್ಯಾಪಾರನ ಕೂಡ ಮಾಡ್ತಾ ಇರ್ತಾರೆ. ಹಾಗೆ ಬಳೆ ವ್ಯಾಪಾರನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿಂದ ಸ್ವಲ್ಪ ಮುಂದೆಗಡೆ ಹೋದ್ರೆ ನಮ್ಗೆ ಕಾಣಿಸ್ತಾ ಇರ್ಬೋದು ಸಾಯಿಬಾಬಾ ಟೆಂಪಲ್ ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ಅದ್ರ ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು ಕಾಡು ಮಲ್ಲಿಕಾರ್ಜುನ ಟೆಂಪಲ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಹಾಗೆ ನನ್ನ ಫ್ರೆಂಡ್ ಕಾಲ್ ಮಾಡ್ದೆ ಅಂತ ಹೇಳಿ ನಾನು ಅಲ್ಲಿ ಪಕ್ಕದಲ್ಲಿರೋ ಗ್ರೌಂಡ್ಗೆ ಬಂದೆ. ಅಲ್ಲಿ ಬಂದ್ಬಿಟ್ಟು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ ಬಂದ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿ ಅಲ್ಲಿಂದ ನಾವು ಮನೆ ಕಡೆಗೆ ಹೊರಡೋಣ ಅಂತ ಡಿಸೈಡ್ ಮಾಡಿದ್ವಿ. ಹಾಗೆ ಅಷ್ಟೊತ್ತಿಗಾಗ್ಲೇ ಟೈಮ್ ಕೂಡ ಆಗಿತ್ತು. ಇವಾಗ ನಾನು ಬಂದ್ಬಿಟ್ಟು ಮನೆಗೆ ಹೊರಡ್ತಾ ಇದ್ದೀನಿ. ಇಲ್ಲಿ ತಿರುಗ್ತಾ ನಡೀತಾ ಟೈಮ್ ಹೋಗಿದ್ದೆ ನಂಗೆ ಗೊತ್ತಾಗಿಲ್ಲ. ಹಾಗೆ ರಿಟರ್ನ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಮಂತ್ರಿ ಮಾಲ್ ನ ಅಪೋಸಿಟ್ ಬಂದ್ಬಿಟ್ಟು ಲೈಟಿಂಗ್ ಡೆಕೋರೇಟ್ ಮಾಡಿದ್ರು ನ್ಯೂ ಇಯರ್ಗೋಸ್ಕರ. ಹಾಗೆ ಪ್ರತಿ ವರ್ಷ ನ್ಯೂ ಇಯರ್ ಬಂದ್ಬಿಟ್ಟು ನಾನು ಊರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೆ. ಆದ್ರೆ ಈ ವರ್ಷ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಬೆಂಗಳೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಹಾಗೆ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಏನಕ್ಕಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ಈ ತರ ಹೆಚ್ಚು ವಿಡಿಯೋ ಮಾಡೋಕೆ ಸಾಧ್ಯ. ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂತೀನಿ. ಧನ್ಯವಾದಗಳು.